ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. 16 ಸೋಮವಾರ ವ್ರತಕತೆ. ಮೃತಪತಿಯನ್ನ ಮರಳಿ ಪಡೆದುದು. 3ನೇಯ ಅಧ್ಯಾಯ. ಪರಮೇಶ್ವರನು ಹೇಳುತ್ತಾನೆ, ಗಿರಿನಂದಿನಿಯೇ ಕೇಳು. ಪುಣ್ಯಭೂಮಿಯಾದ ಭರತಖಂಡದೊಳಗಿನ ಆರ್ಯಾವರ್ತವೆಂಬ ಪ್ರದೇಶವನ್ನು ಪುಣ್ಯ ಶ್ಲೋಕನಾದ ಚಿತ್ರವರ್ಮನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ಅನೇಕ ಜನ ಗಂಡು ಮಕ್ಕಳಿದ್ದರು. ಆದರೂ ಹೆಣ್ಣು ಮಕ್ಕಳನ್ನು ಬಯಸಿ ಅವನು ನಿನ್ನ ಉಪಾಸನೆ ಮಾಡಿದನು. ಅದರ ಫಲವಾಗಿ ನಿನ್ನಿಂದ ಒಂದು ಹೆಣ್ಣು ಮಗುವನ್ನು ಪಡೆದನು. ಎಲ್ಲ ಶುಭ ಲಕ್ಷಣಗಳಿಂದ ಕೂಡಿತ್ತು. ಆದರೆ ಅವಳು ತನ್ನ 14ನೇಯ ವರ್ಷಕ್ಕೆ ವಿಧವೆಯಾಗುವಳೆಂದು ಜ್ಯೋತಿರ್ವಿದ್ಯಾಧರರು ತಿಳಿಸಿದರು. ಆ ಮಾತು ಕೇಳಿದ ರಾಜನು ದುಃಖಾತಿರೇಕದಿಂದ ನೆಲಕ್ಕೆ ಬಿದ್ದು ಶೋಕಿಸತೊಡಗಿದನು. ಆಗ ಆ ಜ್ಯೋತಿಷಿಯು, ಅರಸನೇ, ಶೋಕಿಸದಿರು. ನಿನ್ನ ಮಗಳು ಶಿವನ ಕೃಪೆಗೆ ಪಾತ್ರಳಾಗಿ ಸಾವಿತ್ರಿಯಂತೆ ಮರಳಿ ಪತಿಯ ಪ್ರಾಣವನ್ನ ಪಡೆದು ನಿತ್ಯ ಸುಮಂಗಲಿಯಾಗುವಳು ಎಂದು ಹೇಳಿದನು. ರಾಜನ ಮಗಳು ಸೀಮಂತಿನಿಯು ದಿನದಿನಕ್ಕೆ ಚಂದ್ರನೋಪಾದಿಯಲ್ಲಿ 16 ಕಲೆಗಳಿಂದ ಸಂಯುಕ್ತಳಾಗಿ ಯೌವನ ಪಥದಲ್ಲಿ ಕಾಲಿಟ್ಟಳು. ಅವಳು ಜಗನ್ಮೋಹಿನಿಯಾದ ಸುಂದರಿ. ಅವಳು ಪ್ರಾಪ್ತ ವಯಸ್ಕಳಾದುದನ್ನು ಕಂಡು ಚಿತ್ರವರ್ಮನು ನಿಷದಾ ದೇಶದ ಅರಸು ಮಗನಾದ ಚಂದ್ರಾಂಗದನಿಗೆ ಕೊಟ್ಟು ಲಗ್ನ ಮಾಡಿದನು. ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡು ಸಂತಸದಿಂದ ಕಾಲ ಕಳೆಯುತ್ತಿದ್ದನು. ಅಳಿಯ ಮತ್ತು ಮಗಳು ಪ್ರೇಮದಿಂದ ಅನ್ಯೋನ್ಯರಾಗಿದ್ದರು. ಹೀಗಿರುತ್ತಿರಲು ಒಂದು ದಿನ ಚಂದ್ರಾಂಗದನು ಜಲಕ್ರೀಡೆಗಾಗಿ ಯಮುನಾ ನದಿಗೆ ಹೋದನು. ಅಲ್ಲಿ ಆಟವಾಡುತ್ತಿದ್ದಾಗ ದೈವ ದುರ್ವಿಪಾಕದಿಂದ ತಿರುಗುಣಿ ಮಾಡುವಿಕೆ ಬಿದ್ದು ಮುಳುಗಿದನು. ನದಿಯ ತೀರದಲ್ಲಿರುವವರೆಲ್ಲ ಹಾಹಾಕಾರ ಮಾಡಿದರು. ಅಂಬಿಗರು ಬೇಕಾದಷ್ಟು ಪ್ರಯತ್ನಿಸಿದರು. ಚಂದ್ರಾಂಗದನು ದೊರಕಲಿಲ್ಲ. ಈ ವೃತ್ತಾಂತವನ್ನ ತಿಳಿದು ಚಿತ್ರವರ್ಮನು ಎದೆ ಬಡಿದುಕೊಂಡು ಶೋಕದಿಂದ ನೆಲಕ್ಕೆ ಬಿದ್ದನು. ಸೀಮಂತಿನಿ ಶೋಕಾತಿಶಯದಿಂದ ಸಹಗಮನಕ್ಕೆ ಸನ್ನದ್ಧಳಾದಳು. ಹಿರಿಯರೆಲ್ಲರೂ ಅವಳನ್ನು ಸಾಂತ್ವನಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು. ಆದರೂ ಅವಳು ಕೇಳದಾದಳು. ಆಗ ಯಾಜ್ಞವಲ್ಕ್ಯ ಮಹರ್ಷಿಯ ಪತ್ನಿಯಾದ ಮೈತ್ರೇಯಿಯು ಬಂದು, ಮಗಳೇ, ದುಃಖ ಪಡಬೇಡ. ಸತ್ಕರ್ಮದಿಂದ ದುರದೃಷ್ಟವು ದೂರವಾಗುವುದು. ನಿನಗೆ ಮುತ್ತೈದೆತನವು ಸ್ಥಿರವಾಗಿರುವಂತೆ ಒಂದು ವ್ರತವನ್ನ ಬೋಧಿಸುವೆನು. ಅದರಿಂದ ಪತಿಯು ಮರಳಿ ಪ್ರಾಣ ಪಡೆದು ಬರುವನು ಎಂದು ಹೇಳಿದಳು. ಅಲ್ಲದೆ 16 ಸೋಮವಾರ ವ್ರತವನ್ನ ವಿಧಿಯೊಂದಿಗೆ ಬೋಧಿಸಿದಳು. ಸೀಮಂತಿನಿಯು ಮೈತ್ರೇಯಿಯ ಉಪದೇಶದಂತೆ ಭಕ್ತಿಪೂರ್ವಕವಾಗಿ ವ್ರತವನ್ನ ಕೈಗೊಂಡಳು. ಅದರಿಂದ ಪಾತಾಳ ಲೋಕವನ್ನು ಸೇರಿದ ಚಂದ್ರಾಂಗದನಿಗೆ ಅಲ್ಲಿನ ನಾಗರಾಜನು ಅಮೂಲ್ಯ ರತ್ನಾಭರಣಗಳನ್ನು ಕೊಟ್ಟು ಅವನನ್ನು ಭೂಲೋಕಕ್ಕೆ ಒಯ್ದು ಮುಟ್ಟಿಸುವಂತೆ ಸರ್ಪಗಳಿಗೆ ಅಪ್ಪಣೆಯನ್ನಿತ್ತು ಕಳುಹಿಸಿದನು. ವ್ರತವು ಮುಗಿಯುವುದರೊಳಗಾಗಿ ಚಂದ್ರಾಂಗದನು ಬಂದು ಪತ್ನಿಯೊಡನೆ ಕೂಡಿದನು. ಎಲ್ಲರಿಗೂ ಆನಂದವಾಯಿತು. ಇಂತು ಸೀಮಂತಿನಿಯು ವ್ರತದ ಪ್ರಭಾವದಿಂದ ಲೋಕಾಂತರಕ್ಕೆ ತೆರಳಿದ ಪತಿಯನ್ನ ಮರಳಿ ಪಡೆದಳು ಎಂಬ 3ನೇಯ ಅಧ್ಯಾಯವು ಸಂಪೂರ್ಣವಾಯಿತು. 16 ಸೋಮವಾರದ ವ್ರತಕಥೆಯ 3ನೇಯ ಅಧ್ಯಾಯವಾದ ಮೃತಪತಿಯನ್ನ ಮರಳಿ ಪಡೆದುದು ಎಂಬ ಅಧ್ಯಾಯವು ಸಂಪೂರ್ಣವಾಯಿತು.